ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ ಡ್ರೈ ಫ್ರೂಟ್ ಮಾರುಕಟ್ಟೆಗೂ ಕೂಡ ಹೊಡೆತ ಕೊಟ್ಟಿದೆ. ರಂಜಾನ್ ತಿಂಗಳಿದು. ಸಾಮಾನ್ಯವಾಗಿ ರಂಜಾನ್ ತಿಂಗಳಲ್ಲಿ ಡ್ರೈ ಫ್ರೂಟ್ ವ್ಯಾಪಾರ ಭರ್ಜರಿಯಾಗಿರುತ್ತೆ. ಆದರೆ ಮಂಗಳೂರಿಗೆ ಬರ್ತಾ ಇದ್ದಂತ ಇರಾನ್ ಮತ್ತು ಅಫ್ಘಾನಿಸ್ತಾನದ ಡ್ರೈ ಫ್ರೂಟ್ ಸದ್ಯ ಸ್ಥಗಿತಗೊಂಡಿದೆ. ಡ್ರೈ ಫ್ರೂಟ್ಸ್ ಆಮದು ಮಾಡ್ತಾ ಇದ್ದ ಸಂಸ್ಥೆಗಳು ಡ್ರೈ ಫ್ರೂಟ್ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾವೆ. ಮಂಗಳೂರಿನ ಬಂದರು ಪ್ರದೇಶದಲ್ಲಿರುವಂತಹ ರೀಮ್ ಟ್ರೇಡರ್ಸ್ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಈಗ ಇಲ್ಲ, ಅದರ ಪರಿಣಾಮ ದರ ಏರಿಕೆಯಾಗ್ತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ಭರತ್ ರಾಜ್ ಇದರ ಬಗ್ಗೆ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮ ಅನೇಕ ಭಾರತದ ಉದ್ಯಮಗಳಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಏಟು ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾವು ಡ್ರೈ ಫ್ರೂಟ್ಸ್ ಉದ್ಯಮದತ್ತ ಬಂದರೆ ಅಂದರೆ ಈ ಭಾಗದಲ್ಲಿ ಅಂದರೆ ದಕ್ಷಿಣ ಭಾರತಕ್ಕೆ ಅನೇಕ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಜೂರ ಮತ್ತು ಬೇರೆ ರೀತಿಯ ಡ್ರೈ ಫ್ರೂಟ್ಸ್ಗಳು ಇಲ್ಲಿ ಸಪ್ಲೈ ಆಗುವಂಥದ್ದು. ಅದರಲ್ಲೂ ಕೂಡ ಮಂಗಳೂರಿನ ರೀಮ್ ಅನ್ನುವಂಥ ಒಂದು ಸಂಸ್ಥೆ ಏನಿದೆ, ದಕ್ಷಿಣ ಭಾರತದ ಅನೇಕ ರಾಜ್ಯಗಳಿಗೆ ಇಲ್ಲಿಂದ ಡ್ರೈ ಫ್ರೂಟ್ಸ್ ಅನ್ನು ಸಪ್ಲೈ ಮಾಡುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಮುಕ್ತಾರ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಪ್ರತಿ ಬಾರಿಯೂ ಕೂಡ ನಾರ್ತ್ ಅಂದ್ರೆ ಆ ಭಾಗದಿಂದ ಇರಾನ್ ಇರಬಹುದು, ಅಫ್ಘಾನಿಸ್ತಾನದಿಂದ ನಿಮ್ಮ ಪ್ರಾಡಕ್ಟ್ಗಳು ಬರುವಂಥದ್ದು. ಈಗಿನ ಯುದ್ಧದ ಸನ್ನಿವೇಶದಲ್ಲಿ ನಿಮ್ಗೆ ಯಾವ ರೀತಿಯ ಪರಿಣಾಮ? ನಮಗೆ ಈಗ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಈ ಲಾಜಿಸ್ಟಿಕ್ ಹೇಳೋದು ಯಾವ ಮಿಡ್ಲ್ ಈಸ್ಟಿಂದ ಯಾವ ಕಡೆಯಿಂದ ಸಹ ಯಾವ ಐಟಮ್ ಬರೋ ಹಾಗೆ ಇಲ್ಲ. ಮೇನ್ ಈ ಲಾಜಿಸ್ಟಿಕ್ ಇಶ್ಯೂ. ಇರಾನ್ದು ಹೇಗೆ ಆದರೆ ದೊಡ್ಡ ಒಂದು ವಾಲ್ಯೂಮ್ ಇಂಡಿಯಾಗೆ ಖರ್ಜೂರ ಬರ್ತಾ ಇತ್ತು, ಆದರೆ ಸದ್ಯಕ್ಕೆ ಅದು ಸಹ ಬರ್ತಾ ಇಲ್ಲ ಈ ವಾರ್ ಆದ ಕಾರಣಕ್ಕೆ. ಈವನ್ ಬೇರೆ ಈ ಸೌದಿ ಆಗಲಿ UAE ಇದು ಆಗಲಿ ಬೇರೆ ಯಾವ ಕಡೆಯಿಂದ ಸಹ ಅಲ್ಲಿಂದ ಈಗ ಬರಲಿಕ್ಕೆ ಆಗ್ತಾ ಇಲ್ಲ. ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಕ್ಲೋಸ್ ಮಾಡಿದ ಕಾರಣಕ್ಕಿಂತ ಯಾವುದು ಕಾರ್ಗೋ ಶಿಪ್ ಆ ರೂಟಲ್ಲಿ ಬರ್ತಾ ಇಲ್ಲ. ಸೊ ನಮಗೆ ಆ್ಯಸ್ ಆಫ್ ನೌ ಏನಾಗಿದೆ ಅಂದರೆ, ಒಂದು ಶಾರ್ಟೇಜ್ ಎಂತೂ ಆಗಿದೆ ಖರ್ಜೂರದು. ಈಗ ರಂಜಾನ್ ಟೈಮಲ್ಲಿ ಈಗ ಖರ್ಜೂರ ಒಂದು ಎಲ್ಲರಿಗೆ ಒಂದು ಸ್ಟಾಕ್ ಮಾಡಿದ್ರು. ಈಗ ರಂಜಾನ್ದು ಸ್ಟಾಕ್ ಆಲ್ಮೋಸ್ಟ್ ಎಲ್ಲ ಹೋಲ್ಸೇಲ್ ಅವರು ಮುಗಿಸಿದ್ದಾರೆ. ಸೆಕೆಂಡ್ ಒಂದು ರೌಂಡ್ ಯಾವಾಗಲೂ ಈ ರಂಜಾನ್ ಮಿಡ್ಲ್ ಇಲ್ಲಾದರೆ ರಂಜಾನ್ ಲಾಸ್ಟ್ಗೆ ಖರ್ಜೂರ ಒಂದು ಬರುವ ಹಾಗೆ ಇರ್ತದೆ ಯಾವಾಗಲೂ. ಆ ಸೆಕೆಂಡ್ ರೌಂಡ್ ಈಗ ರೀಫಿಲ್ಲಿಂಗ್ ನಮಗೆ ಕಷ್ಟ ಆಗ್ತಾ ಉಂಟು. ಸೊ ಈ ಮೇನ್ ಇಶ್ಯೂ ಏನಂದರೆ, ಇರಾನ್ದು ಹೇಗಾದರೆ ಒಂದು ಪ್ರಾಬ್ಲಮ್ ವಾರ್ ಆಗಿ ನಮಗೆ ಅಲ್ಲಿಂದ ಬರುವ ಹಾಗೆ ಇಲ್ಲ. ಇವನ್ ಬೇರೆ ಕಡೆ ಮಿಡ್ಲ್ ಈಸ್ಟಿಂದ ಸಹ ಬರಲಿಕ್ಕೆ ಈಗ ಚಾನ್ಸ್ ಇಲ್ಲ, ಲಾಜಿಸ್ಟಿಕ್ ಇಶ್ಯೂ ಆಗಿ. ಸೊ ಆ್ಯಸ್ ಆಫ್ ನಾವು ಶಾರ್ಟೇಜಲ್ಲಿ ಏನಾಗಿದೆ ಅಂದರೆ, ರೇಟ್ ಸಹ ಜಂಪ್ ಆಗಿದೆ, ರೇಟ್ ಸಹ ಹೆಚ್ಚಾಗಿದೆ. ಖರ್ಜೂರ ಆಗಲಿ ಬೇರೆ ಡ್ರೈ ಫ್ರೂಟ್ಸ್ಗೆ ಆಗಲಿ ಇಷ್ಟು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಇವನ್ ಡ್ರೈ ಫ್ರೂಟ್ಸಲ್ಲಿ ಇರಾನ್ದು ಡ್ರೈ ಫ್ರೂಟ್ಸ್ ತುಂಬ ಇದೆ, ಕಷ್ಟ ಆಗಲಿಲ್ಲ. ಮಾತ್ರ ಈಗ ಫ್ಯೂಚರ್ ಈಗ ಎಂಡ್ ಆಫ್ ದ ಸೀಸನ್ ಈಗ ನೋಡಬೇಕು ಈಗ ಹೇಗೆ ಇಲ್ಲಿ ನಿಲ್ತದೆ ಹೇಳಿ. ಖರ್ಜೂರದ ಖಂಡಿತ ಶಾರ್ಟೇಜ್ ಬರುವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.